ತರಲಿಲ್ಲ ಕೊಮ್ಮಘಟ್ಟ ರೋಡ್ ಔಟರ್ ರಿಂಗ್ ರೋಡ್. ಎಲ್ಲ ಹೊರಗಡೆ ಮಳೆ ಬಂದಾಗ ಜಾಸ್ತಿ ಮಳೆ ಅಲ್ಲ, ಈ ಥರ ಮಳೆ ಬಂದಾಗ ತುಂಬ ಮಳೆ ಬಂದ್ಬಿಟ್ರೆ ನಂತರ ಕಚ್ಚಿ ಬಿಚ್ಚಿ ಆಗ್ಬಿಡುತ್ತೆ. ಯಾಕೆ ಯಾವಾಗಲೂ ಹಿಂಗೆ ಬಂದಿರುತ್ತೆ, ನಾ ಹಾಕೊಳ್ಳೋದೇ ಉಲ್ಟಲ್ಲ ಒಂಥರ ಆದರೆ ಇಲ್ಲೇ ಯಾಕೊಂಥರ ಕುತ್ತಿಗೆ ಅದು ಒತ್ತತ್ತೆ ಇಲ್ಲಿ ಯಾವಾಗಲೂ ಹಿಂಗೆ ಕಾಲರ್ ಇಪ್ಪದು ಕಾಲರ್ನ ಬಿಡ್ಬಿಡಲ್ಲ. ಅಪ್ಪ ಓ ಹಟ್ಟಿ ಹಬ್ಬ unless there is a parallel universe and ಜನಗಳು ಇಂಥ ಜನಗಳು ಅಲ್ಲ. ಐಕಿಯಾ ಬೆಡ್ಶೀಟ್ ಇರ್ತದೆ. ಅವ್ರು ಸಹ ಹೇಳಿದ್ರು ಐಕೆ ಬೆಡ್ಶೀಟ್ ಅವರಿಗೆ ಸಹ ಇಷ್ಟ ಅಂತೆ. ಅವ್ರಿಗೆ ಜಾಗ ಆದರೂ ಬಿಡು ಬರೀಬೇಕು. ಸಾಕು ಕೊಡು. बताया भी नहीं ಡಿಕ್ಕಿಗೆ ಹಾಕ್ಲಿಯಾ ಅಥವಾ ಇಲ್ಲಿಡ್ಲಿಯಾ? ಹೆಂಗೆ ಅರೋಡಿಲ್ಲ ಕಣ. ಮನೆಗೆ
ಎಲ್ಲರೂ ಇಡು. ಗಾಜಿಗೆ ಸಿಕ್ತು ತರಗುತ್ತ ನಾವು ಗಾಜಿನ ಎಂತ ಮಾಡ್ತಾ ಎಲ್ಲೋಯ್ತು ಗೊತ್ತಿಲ್ಲ. ಸೊ ಐಕ್ಯದಿಂದ ತಂದಿದ್ದು ಏನೇನಂದರೆ ಇದೊಂದು ಪ್ಯಾನ್ ಒಳ್ಳೆ ವೆಯ್ಟ್ ಇದೆ. ಆಮೇಲೆ ಇದೊಂದು 3 ಏನು ಹೇಳ್ತಾರೆ ಈ ಬಿಸಿ ಬಿಸಿದು ಹಾಗೆ ಕೌಂಟರ್ ಟಾಪ್ ಮೇಲೆ ಇಡೋದು ಬೇಡ ಅಂತ ಹೀಟ್ ಪ್ಯಾಡ್ಗಳಂತೆ ಹೇಗೆ ಬರ್ತಾ ಇಲ್ಲ. ಇದು 3. ಆಮೇಲೆ ತರಕಾರಿ ಹೆಚ್ಚಕ್ಕೆ ಒಂದು ಮಣಿ ಇಡ್ತಾರೆ. ಚೆನ್ನಾಗಿದೆ ಅಂತ ಕಚಕಚ ಅಂತ ಹೆಚ್ಬೋದು. ಆಮೇಲೆ ಒಂದು ಸ್ಟ್ಯಾಂಡ್ ಇದನ್ನು ಫಿಕ್ಸ್ ಮಾಡಬೇಕು. ಇದನ್ನು ಮಾಡೋಣ. ಎರಡು ಜಾರ್ ಈ ಥರ 4 ಇತ್ತು ಆಲ್ರೆಡಿ. ನಂಗೆ ಇಷ್ಟ ಆಗಿತ್ತು, ಸೊ ಇನ್ನೊಂದೆರಡು ಇರಲಿ ಅಂತ ತಂದೆ. ಅಂದರೆ ಬೇಕಿತ್ತು ಒಂದೆರಡು ಐಟಮ್ ಎಲ್ಲ ಹಾಕಕ್ಕೆ. ಆ್ಯಕ್ಚುಲಿ ಹೋಗಿದ್ದೆ ಯಾಕೆಂದರೆ ಇದಕ್ಕೋಸ್ಕರ ಬೆಡ್ಶೀಟಿಗೆ. ನಂಗೆ ಐಕ್ಯದ ಬೆಡ್ಶೀಟ್ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಅಂದರೆ ತುಂಬ ದೊಡ್ಡಕ್ಕೆ ಬರುತ್ತೆ ಅದು. ಸೊ ಒಳ್ಳೆ ಕ್ವಾಲಿಟಿನೂ ಇರುತ್ತೆ. ಸೊ ಆಲ್ರೆಡಿ ಇತ್ತು ನನ್ನ ಹತ್ರ ಒಂದೆರಡು. ಇನ್ನೊಂದು ಇರಲಿ, ಮಳೆಗಾಲ ಅಲ್ಲ ಬೇಗ ಒಣಗಲ್ಲ ಅಂತ ಇನ್ನೊಂದು ತೊಗೊಂಬಂದೆ. ಈ ಸತಿ ಸ್ವಲ್ಪ ಪ್ಲೇನ್ ತಂದಿದ್ದೀನಿ ಮತ್ತು ಡಾರ್ಕ್ ಕಲರ್ ತಂದಿದ್ದೀನಿ. ಲಾಸ್ಟಿಗೆ ಇದೊಂದೆರಡು ಬಟ್ಟೆ ಒಣಗಿಸೋ ಕ್ಲಿಪ್ಪು. ಇದೊಂಥರ ಕ್ವಾಲಿಟಿ ಸ್ವಲ್ಪ ಇಷ್ಟ ಆಯಿತು. ಲಾಸ್ಟ್ ಟೈಮು ತಂದಿದ್ದೆ ನಾನು, ಅದಕ್ಕೆ ಇನ್ನೊಂದು ಇರಲಿ ಅಂತ 2 ಸೆಟ್ ತಗೊಂಬಂದೆ. ನೆಕ್ಸ್ಟ್ ಇದೊಂದು ಡಬ್ಬ. ಇದರೊಳಗೆಲ್ಲ ತುಂಬಿಸ್ಕೊಬೋದು. ಒಂದು ಆಟ ಸಾಮಾನು ಇಡ್ಬೋದು, ಇಲ್ಲ ಬೇರೆ ಐಟಮ್ಸ್ ಅಲ್ಲಿ ಇಡೋಕ್ಕಾಗತ್ತೆ ಅಂತ ತಗೊಂಡ್ಬಂದೆ. ಇದಕ್ಕೆ ಎಷ್ಟು ಪೇ ಮಾಡ್ತಾರೆ ನೋಡೋಣ. $399 ಈ ಡಬ್ಬಕ್ಕೆ. ಚೆನ್ನಾಗಿದೆ ಅಲ್ಲ? ಲಾಕ್ ಕೊಟ್ಟಿದ್ರೆ ಮುಚ್ಚಳಕ್ಕೆ ಇನ್ನೂ ಚೆನ್ನಾಗಿತ್ತು. ಲಾಕ್ ಇಲ್ಲ, ಬಟ್ ದಟ್ಸ್ ಓಕೆ, ಚೆನ್ನಾಗಿದೆ. ಸೊ ಇಷ್ಟು ಐಟಮ್ನ ತೊಗೊಂಡು ಬಂದಿದ್ದೀನಿ ಏಕೆದಿಂದ ನಿನ್ನೆ.